ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರವೆ ಸೇವ್ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಏನೆಲ್ಲ ಸಬ್ಸ್ಕ್ರೈಬ್ ಆಗಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ 1 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚಿರೋಟಿ ರವೆ ಆದರೂ ತೊಗೊಬೋದು, ಮೀಡಿಯಮ್ ರವೆ ಆದರೂ ತೊಗೊಬೋದು. 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು 1/2 ಕಪ್ಪಷ್ಟು ಇದು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಹುರುಗಡಲೆ, 1 ಸ್ಪೂನಷ್ಟು ಸಕ್ಕರೆ ಪೌಡರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇಂಗು, ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಚಾಟ್ ಮಸಾಲ ಅಂತ ಸಿಗುತ್ತೆ, ಚಾಟ್ ಮಸಾಲ ಹಾಕೊಬೋದು. ನಾನು ಚಾಟ್ ಮಸಾಲ ಸ್ವಲ್ಪ ಹಾಕಿ ಹಸಿಮೆಣ್ಸಿನ್ಕಾಯಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಬನ್ನಿ ಇದು ಹೇಗೆ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ ಒಂದು ತವ ಇಟ್ಕೊಂಡಿದ್ದೀನಿ. ನಾನು 1 ಕಪ್ ರವೆಗೆ 2 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಬೇಕಾದರೆ ಆಮೇಲೆ ಹಾಕೊಬೋದು, ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಕಲಸೋತ್ತಿಗೆ. ಇವಾಗ ಹಾಕೋತ್ತಿಗೆ ನೀವು ಕರೆಕ್ಟಾಗಿ 1 ಕಪ್ ರವೆಗೆ 2 ಕಪ್ ನೀರು ಹಾಕ್ಕೊಂಬಿಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಕಲಸೋತ್ತಿಗೆ ಹಾಕೊಬೋದು. ನಾನು ಇದು ನೀರಿಗೆ ಹಾಕ್ಕೊಂಬಿಟ್ರೆ ಅಕ್ಕಿ ಹಿಟ್ಟಿಗೆಲ್ಲ ಮಿಕ್ಸ್ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು. ನೋಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಒಂಚೂರು ಕುದಿ ಬರಲಿ ಅಷ್ಟೊತ್ತಿಗೆ. ನೋಡಿ ಫ್ರೆಂಡ್ಸ್, ಈಗ ನೀರು ಕುದೀತಾ ಇದೆ ನೋಡಿ. ಈಗ ರವೆ ಹಾಕೊಂಡ್ಬಿಡೋಣ. ಈಗ ರವೆ ಹಾಕ್ಕೊಂಡು ಗಂಟಿಲ್ದಂಗೆ ತೆಳ್ಳಗೆ ತಿರ್ಕೊಂಬಿಡ್ಬೇಕು. ಸ್ವಲ್ಪನೇ ಹಾಕ್ಕೊಂಡು ತಿರ್ಕೊಂಬಿಡು. ನೋಡಿ ಫ್ರೆಂಡ್ಸ್, ಈ ಥರ ಗಂಟಿಲ್ದಂಗೆ ಇಟ್ಕೊಂಡಿದ್ದೀನಿ. ಈಗ ಬಾಣಲೆ ಇಟ್ಕೊಂಬಿಡೋಣ. ಇದು ಸ್ವಲ್ಪ ಆರೋ ತನಕ ಬಿಟ್ಬಿಡೋಣ ಸ್ವಲ್ಪ ಹೊತ್ತು. ಈಗ ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆ ಹಾಕೊಂಬಿಡೋಣ ಅಂತ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ದಿದೆ. ಈಗ ಹುರುಗಡಲೆ ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ಹುರುಗಡಲೆ ತೊಗೊಂಡಿದ್ದೆ, ಅದನ್ನು ಕಾಯಿಸಿ ಒಂದೊಂದೇ ತೆಗೆದಿಟ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಕಡಲೆ ಕಾಯ್ದಿದೆ ನೋಡಿ. ಹುರುಗಡಲೆ ಈ ಥರ ಕೆಂಪು ಕಾಯ್ದರೆ ಸಾಕು, ತೆಗಿತಾ ಇದ್ದೀನಿ. ಈಗ ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ, 1/2 ಕಪ್ಪಷ್ಟು ತೊಗೊಂಡಿದ್ನಲ್ಲ ಅದು. ನೋಡಿ, ಇವಾಗ ಕಡಲೆಕಾಯಿ ಬೀಜ ಕಾಯ್ದಿದೆ, ತೆಗಿತಾ ಇದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೊಂಬಿಡೋಣ. ನಾನು 2 ಅಷ್ಟೇ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚಾಟ್ ಮಸಾಲ ಹಾಕೋದ್ರಿಂದ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಾಟ್ ಮಸಾಲ ಸ್ಕಿಪ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಈ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದು ಕಾಯ್ದಿದೆ ನೋಡಿ, ಇದು ತೆಗೆದಿಟ್ಕೊಂಡ್ಬಿಡೋಣ ಒಂದು ಕಡೆಗೆ. ನೋಡಿ ಫ್ರೆಂಡ್ಸ್, ಇದು ಎಣ್ಣೆಲಿ ಕರೆದಿದ್ನಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ನಮ್ಗೆ ಕರಿಯೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ರವೆದು ಮಗ್ಚಿರೋದು ಇವಾಗ ಸ್ವಲ್ಪ ಬೆಂದಿದೆ, ಆರಿದೆ ನೋಡಿ. ಇದಕ್ಕೆ ಇವಾಗ ನಾದ್ಕೊಂಬಿಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ಇವಾಗ ಇದು ಆರಿದೆ ನೋಡಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು, 1 ಕಪ್ ರವೆಗೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಬೇಕು. ಚೆನ್ನಾಗಿ ಹಾಕ್ಕೊಂಡು ಸ್ವಲ್ಪ ಮಿದ್ಕೊಂಬಿಡೋಣ. ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ನೀವು ಎಕ್ಸ್ಟ್ರಾ ನೀರು ಸೇರಿಸ್ಕೊಬೋದು ಬೇಕಾದರೆ. ಇದಕ್ಕೆ ನೀರು ಕಮ್ಮಿ ಆಗಿದ್ರೆ
ತುಂಬ ಗಟ್ಟಿ ಅನಿಸಿದ್ರೆ ನೀರು ಸೇರ್ಕೊಂಡು, ತುಂಬ ಮೆತ್ತಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ ಫ್ರೆಂಡ್ಸ್, ಈ ಥರ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟು ಇರಬಾರ್ದು, ತುಂಬ ಸಾಫ್ಟ್ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇದನ್ನು ಚಕ್ಲಿ ಹೊರಳಿಗೆ ಹಾಕೊಂಬಿಡೋಣ. ನೋಡಿ, ಈ ಥರ ಸೇವ್ ಮಾಡೋದು ತೊಗೊಂಡಿದ್ದೀನಿ ಪ್ಲೇಟು. ಇದರಲ್ಲಿ ಹಾಕ್ಕೊಂಡು ಈಗ ಚಕ್ಲಿ ಹೊರಳ ಇದರಲ್ಲಿ ಮಾಡಿ. ನೋಡಿ ಫ್ರೆಂಡ್ಸ್, ಎಷ್ಟು ದಪ್ಪ ಬೇಕೋ ನೀವು ರೌಂಡ್ ಮಾಡ್ಕೊಳ್ಳಿ. ಆಮೇಲೆ ನೀವು ಕಟ್ ಮಾಡ್ಕೊಬೋದು. ನಿಮಗೆ ದಪ್ಪ ಹೊರಳಿಂದು ಸೇವ್ ಬೇಕಂದರೆ ದಪ್ಪ ಚೌ ಥರ ಬರ್ತಲ್ಲ, ಆ ದಪ್ಪದ ಈ ಥರ ಹಾಕೊಬೋದು. ದಪ್ಪ ಸ್ವಲ್ಪ ದಪ್ಪ ಹೋಲಿರುತ್ತೆ. ನೀವು ಇನ್ನೂ ಚಿಕ್ಕದು ಬೇಕಂದರೆ ಬೇರೆ ಪ್ಲೇಟ್ ಹಾಕ್ಕೊಬೋದು. ಇದಕ್ಕೆ ನಾನು ಸ್ವಲ್ಪ ದಪ್ಪದ್ದೇ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಎರಡು ಪ್ಲೇಟ್ ಅಷ್ಟಾಗಿದೆ ನೋಡಿ. 1 ಕಪ್ ರವೆ, 1 ಕಪ್ ಅಕ್ಕಿ ಹಿಟ್ಟಿಗೆ 2 ಪ್ಲೇಟ್ ಅಷ್ಟಾಗುತ್ತೆ. ಈಗ ಎಣ್ಣೆ ಕಾಯ್ದಿದ್ದೇನು, ಬನ್ನಿ ಕಾಯಿಸ್ಕೊಂಬಿಡೋಣ. ಇದನ್ನು ಎಣ್ಣೆ ಕಾಯ್ದಿದೆ ನೋಡಿ ಫ್ರೆಂಡ್ಸ್, ಒಂದೊಂದೇ ಹಾಕೊಂಬಿಡೋಣ. ಈಗ ಒಂದು ಸೈಡ್ ಕಾಯ್ದಿದೆ. ಈಗ ಇದನ್ನೇ ಉಲ್ಟಾ ಮಾಡಿ 2 ಸೈಡು ಕಾಯಿಸ್ಬಿಡೋಣ. ಇದು ನಾವು ಕಲ್ಲರ್ ಏನು ಹಾಕಿಲ್ದಲ್ಲೇ ಇರೋದ್ರಿಂದ ವೈಟೇ ಇರುತ್ತೆ. ಇದು ಅಕ್ಕಿ ಹಿಟ್ಟು ರವೆ ಹಾಕಿರೋದ್ರಿಂದ ವೈಟ್ ಕಲರ್ ಇದೆ ನೋಡಿ. ಇಷ್ಟು ಕಾಯ್ದಿದೆ, ತೆಗಿತಾ ಇದ್ದೀನಿ ನೋಡಿ. ಇಷ್ಟು ಕಾಯಿದ್ರೆ ಸಾಕು. ಈಗ ನೋಡಿ ಫ್ರೆಂಡ್ಸ್, ಇದು ಕಾಯಿಸಿಟ್ಟಿದ್ದೀನಿ. ಆಲ್ರೆಡಿ ಪುಡಿ ಮಾಡಿಟ್ಟಿದ್ದೀನಿ. ಅದು ಚಕ್ಲಿ ಟೈಪ್ ಇತ್ತಲ್ಲ, ಅದನ್ನು ಪುಡಿ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಇದಕ್ಕೆ ಚಾಟ್ ಮಸಾಲ ಇಟ್ಕೊಂಡಿದ್ದಲ್ಲ, ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಆವಾಗಲೇ ನಾನು ಕಲಸೊತ್ತಿಗೆ ನೀರಿಗೆ ಹಾಕಿದ್ದೆ. ಇನ್ನೊಂದು ಸ್ವಲ್ಪ ಇದಕ್ಕೆ ನಾವು ಲಾಸ್ಟಲ್ಲಿ ಬೇಕಾದರೆ ಹಾಕೊಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಆವಾಗಲೇ ನಾನು ಸ್ವಲ್ಪ ನೀರಿಗೆ ಸ್ವಲ್ಪ ಸಾಲ್ಟ್ ಹಾಕಿದ್ದೆ. ಈಗ ಒಂಚೂರು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆ, ಕರ್ಬೇವಿನ ಸೊಪ್ಪು ಕರೆದಿಟ್ಕೊಂಡಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್. ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಹಾಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಈ ಥರ ಸೌಂಡ್ ಬಂದರೆ ಇದು ಚೆನ್ನಾಗಿ ಕ್ರಿಸ್ಪಿ ಆಗಿದೆ ಅಂತ ಅರ್ಥ. ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಇದಕ್ಕೆ ಲಾಸ್ಟಲ್ಲಿ 1 ಸ್ಪೂನಷ್ಟು ಸಕ್ಕರೆ ಪೌಡ್ರ್ ತೊಗೊಂಡಿದ್ದೆ. ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ವೀಟು ಖಾರ ಇದ್ದರೆ ಚೆನ್ನಾಗಿರತ್ತಲ್ಲ, ಅದಕ್ಕೋಸ್ಕರ. ಬೇಕಾದ್ರೆ ನೀವು ಚಾಟ್ ಮಸಾಲ ಇಲ್ಲ ಅಂದರೆ ಬರೀ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕೊಬೋದು. ಅದು ಹಾಕೋದು ಸ್ಕಿಪ್ ಮಾಡ್ಕೊಳ್ಳೋದಾದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನು ಅದಕ್ಕೆ 2 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ರವಾ ಸೇವ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ರವಾ ಸೇವ್ ಯಾವ ಥರ ಮಾಡ್ಬೋದು ಅಂತ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗು ಕಾಫಿ ಟೈಮಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಸಣ್ಣದು ಮತ್ತು ಚಕ್ಲಿ ಹೊರಳಲ್ಲಿ ಸಣ್ಣದು ಸೇವ್ದೇ ಪ್ಲೇಟ್ ಇರುತ್ತೆ, ಅದರಲ್ಲೂ ಮಾಡ್ಬೋದು. ನಾನು ಸ್ವಲ್ಪ ದಪ್ಪ ಸೇವ್ದಲ್ಲಿ ಹಾಕಿದ್ದೀನಿ ಪ್ಲೇಟು. ಇದು ಸ್ವಲ್ಪ ದಪ್ಪ ಬಂದಿದೆ ನೋಡಿ. ನೀವು ಸಣ್ಣದ್ರಲ್ಲಿ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಇದು. ನಾವು ಚಿರೋಟಿ ರವೆ ಇಲ್ಲಾಂದರೆ ಮೀಡಿಯಮ್ ರವೆ ಹಾಕ್ಬೋದು. ರವೆ ಮಿಕ್ಸ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.